ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಶಾಲಾ ಶಿಕ್ಷಣ ಮುಗಿಸಿದ್ಮೇಲೆ ನಮ್ಮ ಜೀವನದ ಬಹುಮುಖ್ಯ ನಿರ್ಧಾರಗಳಲ್ಲಿ ಒಂದನ್ನು ತೆಗೆದುಕೊಳ್ಳೋ ಸಮಯ ಬರುತ್ತೆ. ಆ ರೋಚಕ ಪಯಣದಲ್ಲಿ ಒಂದು ಸಣ್ಣ ಸಹಾಯ ಮಾಡೋಣ ಅಂತ ಈ ವಿವರಣೆ ತಂದಿದ್ದೀವಿ. ಹಾಗಿದ್ರೆ ಶುರು ಮಾಡೋಣವಾ? 12ನೇ ಕ್ಲಾಸ್ ಪರೀಕ್ಷೆ ಮುಗೀತು ಅಂತ ತಕ್ಷಣ ಪ್ರತಿಯೊಬ್ಬರ ತಲೆಲೂ ಓಡೋ ಒಂದೇ ಒಂದು ದೊಡ್ಡ ಪ್ರಶ್ನೆ ಅದೇ ಇದು. ಈ ಒಂದು ಪ್ರಶ್ನೆ ನಮ್ಮ ಮುಂದಿನ ದಾರಿಯನ್ನೇ ನಿರ್ಧರಿಸುತ್ತೆ ಅಲ್ವಾ? ಖಂಡಿತ. ಈ ಟೈಮಲ್ಲಿ ಸ್ವಲ್ಪ ಟೆನ್ಷನ್, ಸ್ವಲ್ಪ ಎಕ್ಸೈಟ್ಮೆಂಟ್ ಎರಡೂ ಇರೋದು ತುಂಬಾನೇ ಸಹಜ. ಇದು ನಿಜಕ್ಕೂ ಜೀವನದ ಒಂದು ನಿರ್ಣಾಯಕ ಘಟ್ಟ. ಆದರೆ ಚಿಂತೆ ಬೇಡ, ಈ ನಿರ್ಧಾರವನ್ನು ಹೇಗೆ ಸುಲಭವಾಗಿ ತೆಗೆದುಕೊಳ್ಳಬಹುದು ಅಂತ ಈ ವಿವರಣೆಯಲ್ಲಿ ನೋಡೋಣ. ಸರಿ, ಹಾಗಿದ್ರೆ ನಮ್ಮ ನಿರ್ಧಾರದ ಮೊದಲನೇ ಹೆಜ್ಜೆ ಕಡೆ ಹೋಗೋಣ. ಅಂದ್ರೆ ನಮ್ಮ ಮುಂದೆ ಯಾವೆಲ್ಲ ಪ್ರಮುಖ ಶೈಕ್ಷಣಿಕ ದಾರಿಗಳಿವೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಹೇಳೋದಾದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಈ 3 ಮುಖ್ಯ ದಾರಿಗಳಿಂದ ಒಂದನ್ನು ಆಯ್ಕೆ ಮಾಡ್ತಾರೆ. ಪ್ರತಿಯೊಂದು ದಾರಿ ಕೂಡ ತನ್ನದೇ ಆದ ವಿಶಿಷ್ಟ ಅವಕಾಶಗಳ ಜಗತ್ತನ್ನೇ ತೆರೆದಿಡುತ್ತೆ. ಇಲ್ಲಿ ನೋಡಿ, ಪ್ರತಿಯೊಂದು ವಿಭಾಗವು ಹೇಗೆ ಬೇರೆ ಬೇರೆ ಕೆರಿಯರ್ ಅವಕಾಶಗಳ ಬಾಗಿಲನ್ನ ತೆರೆಯುತ್ತೆ ಅಂತ. ಉದಾಹರಣೆಗೆ ಸೈನ್ಸ್ ತಗೊಂಡ್ರೆ ಆಸ್ಟ್ರೋಫಿಸಿಕ್ಸ್, ಕಾಮರ್ಸ್ನಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಮತ್ತೆ ಆರ್ಟ್ಸ್ನಲ್ಲಿ ಜರ್ನಲಿಸಂ. ಇವೆಲ್ಲವೂ ಒಳ್ಳೆ ಆರ್ಥಿಕ ಭವಿಷ್ಯವನ್ನ ಕೊಡಬಲ್ಲ ಕ್ಷೇತ್ರಗಳು. ಗಮನಿಸಿ, 36 ಲಕ್ಷ ರೂಪಾಯಿ ಅಂದ್ರೆ ಆಸ್ಟ್ರೋಫಿಸಿಕ್ಸ್ನಂತಹ ಒಂದು ಸ್ಪೆಷಲೈಸ್ಡ್ ಫೀಲ್ಡಲ್ಲಿ ಪರಿಣತಿ ಸಾಧಿಸಿದ್ರೆ ವರ್ಷಕ್ಕೆ ಇಷ್ಟು ಸಂಪಾದನೆ ಮಾಡೋ ಸಾಮರ್ಥ್ಯ ಇರುತ್ತೆ. ಅಂದ್ರೆ ಸ್ಪೆಷಲೈಸ್ಡ್ ಜ್ಞಾನಕ್ಕೆ ಎಷ್ಟು ಬೆಲೆ ಇದೆ ನೋಡಿ. ಓಕೆ, ಏನು ಓದಬೇಕು ಅಂತ ಒಂದು ಐಡಿಯಾ ಬಂತು. ಈಗ ಅಷ್ಟೇ ಮುಖ್ಯವಾದ ಇನ್ನೊಂದು ಪ್ರಶ್ನೆ, ಎಲ್ಲಿ ಓದಬೇಕು? ನಾವು ಆಯ್ಕೆ ಮಾಡೋ ಕಾಲೇಜು ಅಥವಾ ಯೂನಿವರ್ಸಿಟಿ ತುಂಬಾನೇ ಮುಖ್ಯ. ಸುಮ್ಮನೆ ಹೆಸರಿಗೆ ಮರುಳಾಗಬಾರ್ದು. ಬದಲಾಗಿ ಅಲ್ಲಿ ಯಾವ ಕೋರ್ಸ್ಗಳಿವೆ, ಫೀಸ್ ಎಷ್ಟಿದೆ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ಲೇಸ್ಮೆಂಟ್ಸ್ ಹೇಗಿದೆ ಅನ್ನೋದರ ಆಧಾರದ ಮೇಲೆ ನಾವು ಆಯ್ಕೆ ಮಾಡಬೇಕು. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಜಾಸ್ತಿ ಫೀಸ್ ಕಟ್ಟದ ಕಡೆ ಎಲ್ಲಾನೂ ಜಾಸ್ತಿ ಸಂಬಳ ಸಿಗುತ್ತೆ ಅಂತೇನಿಲ್ಲ. ಪ್ರತಿಯೊಂದು ಯೂನಿವರ್ಸಿಟಿಯದ್ದು ಒಂದೊಂದು ರೀತಿ ವ್ಯಾಲ್ಯೂ ಇರುತ್ತೆ. ಉದಾಹರಣೆಗೆ VIT ವೆಲ್ಲೂರ್ ನೋಡಿ, ಫೀಸ್ ಸ್ವಲ್ಪ ಕಡಿಮೆ ಇದ್ರೂ ಒಳ್ಳೆ ಪ್ಲೇಸ್ಮೆಂಟ್ ಇದೆ. ಇನ್ನೊಂದು ಕಡೆ ಬೆನೆಟ್ ಯೂನಿವರ್ಸಿಟಿ ಅತಿ ಹೆಚ್ಚು ಸ್ಯಾಲರಿ ಪ್ಯಾಕೇಜ್ ಕೊಟ್ಟಿದೆ, 1,37,00,000 ರೂಪಾಯಿ. ವಾವ್ ಅಲ್ವಾ? ಇದು ಬೆನೆಟ್ ಯೂನಿವರ್ಸಿಟಿಲಿ ಸಿಕ್ಕಿರೋ ಹೈಯೆಸ್ಟ್ ಪ್ಲೇಸ್ಮೆಂಟ್ ಪ್ಯಾಕೇಜ್. ಒಳ್ಳೆ ಶಿಕ್ಷಣದಿಂದ ಏನೆಲ್ಲಾ ಸಾಧ್ಯ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಸರಿ, ಇಲ್ಲಿಯವರೆಗೂ ನಾವು ಜನರಲ್ ಆಗಿ ಮಾತಾಡಿದ್ವಿ. ಈಗ ಒಂದು ನಿರ್ದಿಷ್ಟವಾದ ಅಂದ್ರೆ ಫ್ಯೂಚರ್ ರೆಡಿ ಅಂತಾರಲ್ಲ, ಅಂತ ಒಂದು ಜಾಬ್ ರೋಲ್ ಬಗ್ಗೆ ನೋಡೋಣ. ಆಗ ಇನ್ನಷ್ಟು ವಿಷಯ ಸ್ಪಷ್ಟವಾಗುತ್ತೆ. UI UX ಡಿಸೈನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಪ್ರತಿದಿನ ಬಳಸೋ ಆಪ್ಸ್ ಮತ್ತೆ ವೆಬ್ಸೈಟ್ಗಳನ್ನು ಬಳಸೋರಿಗೆ ಸುಲಭವಾಗಿ, ಖುಷಿಯಿಂದ ಬಳಸೋ ಹಾಗೆ ಮಾಡೋದು. ಒಂದು ಆ್ಯಪ್ ಎಷ್ಟು ಸ್ಮೂತಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಹಿಂದೆ ಇವರ ಶ್ರಮ ಇರುತ್ತೆ. ಸರಿ, UI ಮತ್ತೆ UX ಎರಡೂ ಒಂದೇನಾ? ಖಂಡಿತ ಇಲ್ಲ. UI ಅಂದ್ರೆ ಯೂಸರ್ ಇಂಟರ್ಫೇಸ್, ಅಂದ್ರೆ ಒಂದು ಆ್ಯಪ್ ಹೇಗೆ ಕಾಣಿಸುತ್ತೆ ಅನ್ನೋದು, ಅದರ ಬಣ್ಣ, ಬಟನ್ಗಳು, ಲೇಔಟ್ ಎಲ್ಲ. ಆದರೆ UX ಅಂದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್, ಆ ಆ್ಯಪ್ ಬಳಸುವಾಗ ಅನುಭವ ಹೇಗಿರುತ್ತೆ, ಅದು ಎಷ್ಟು ಸುಲಭವಾಗಿ ಕೆಲಸ ಮಾಡುತ್ತೆ ಅನ್ನೋದರ ಮೇಲೆ ಫೋಕಸ್ ಮಾಡುತ್ತೆ. ಒಂದು ರೀತಿ UI ದೇಹ ಆದರೆ UX ಅದರ ಆತ್ಮ ಇದ್ದಾಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, ಒಬ್ಬ ಪ್ರೊಫೆಷನಲ್ನ ಸ್ಯಾಲರಿನ ಡಿಸೈಡ್ ಮಾಡೋದು ಯಾವುದು? ಸುಮ್ಮನೆ ಕೋರ್ಸ್ ಮುಗಿಸಿದ ತಕ್ಷಣ ಎಲ್ರಿಗೂ ಒಂದೇ ಸಂಬಳ ಇರುತ್ತಾ? ಖಂಡಿತ ಇಲ್ಲ. ಸಂಬಳ ಅನ್ನೋದು ಹಲವು ವಿಷಯಗಳ ಮೇಲೆ ನಿಂತಿರುತ್ತೆ. ವಿದ್ಯಾರ್ಹತೆ, ಅನುಭವ, ಕೌಶಲ್ಯ ಅಷ್ಟೇ ಅಲ್ಲ, ಯಾವ ಇಂಡಸ್ಟ್ರಿಯಲ್ಲಿ, ಯಾವ ಊರಲ್ಲಿ ಕೆಲಸ ಮಾಡ್ತಿದ್ದೀವಿ, ನಮ್ಮ ಜವಾಬ್ದಾರಿಗಳೇನು, ಇವೆಲ್ಲವೂ ನಮ್ಮ ಸ್ಯಾಲರಿನ ನಿರ್ಧರಿಸುತ್ತೆ. ಈ ರೂಲ್ ಆಲ್ಮೋಸ್ಟ್ ಎಲ್ಲ ಕರಿಯರ್ಗೂ ಅನ್ವಯಿಸುತ್ತೆ. ಈ ಡೇಟಾ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಹೇಳುತ್ತೆ. ಕೆರಿಯರ್ ಶುರುವಾದಾಗ ಸಿಕ್ಕೋ ಸಂಬಳ ಒಂದಾದ್ರೆ, ಅನುಭವ ಹೆಚ್ಚಾದಂತೆ ಸಂಬಳ ಕೂಡ ಹೇಗೆ ಗಣನೀಯವಾಗಿ ಜಾಸ್ತಿ ಆಗುತ್ತೆ ನೋಡಿ. ಸೊ ಸ್ಟಾರ್ಟಿಂಗ್ ಸ್ಯಾಲರಿಗಿಂತ ಲಾಂಗ್ ಟರ್ಮ್ ಗ್ರೋತ್ ಬಗ್ಗೆ ಯೋಚಿಸೋದು ತುಂಬಾನೇ ಇಂಪಾರ್ಟೆಂಟ್. ಸರಿ, ಇಲ್ಲಿವರೆಗೂ ಚರ್ಚೆ ಮಾಡಿದ ಎಲ್ಲ ವಿಷಯಗಳನ್ನ ಒಟ್ಟು ಸೇರಿಸಿ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋಕೆ ಒಂದು ಸರಿಯಾದ ದಾರಿಯನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ನೆನ್ಪಿಡಿ, ಇದು ಒಂದೇ ಒಂದು ನಿರ್ಧಾರದ ವಿಷಯ ಅಲ್ಲ. ಇದು ಒಂದು ಪ್ರಾಸೆಸ್. ಹಂತ ಹಂತವಾಗಿ ಸರಿಯಾದ ಮಾಹಿತಿ ಇಟ್ಕೊಂಡು ನಿರ್ಧಾರಗಳನ್ನು ತಗೊಳ್ಳೋದು. ಈ ಇಡೀ ಪ್ರಕ್ರಿಯೆಯ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇರುತ್ತೆ. ಇದೊಂದು ದೊಡ್ಡ ಹೊರೆ ಅನ್ನೋದಕ್ಕಿಂತ ನಮ್ಮ ಭವಿಷ್ಯವನ್ನ ನಾವೇ ರೂಪಿಸ್ಕೊಳ್ಳೋ ಒಂದು ಅದ್ಭುತ ಅವಕಾಶ ಅಂತ ಅನ್ಕೋಬೇಕು. ಈ ನಿರ್ಧಾರ ತಗೊಳ್ಳೋಕೆ ಇಲ್ಲೊಂದು ಸಿಂಪಲ್ ಆದ 4 ಹಂತದ ಪ್ಲಾನ್ ಇದೆ. ಮೊದಲನೇದು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು. ಎರಡನೇದು, ನಮ್ಮ ಇಂಟ್ರೆಸ್ಟ್ಗೆ ಮ್ಯಾಚ್ ಆಗೋ ಕೆರಿಯರ್ಗಳ ಬಗ್ಗೆ ರಿಸರ್ಚ್ ಮಾಡೋದು. ಮೂರನೇದು, ಕೋರ್ಸ್, ಫೀಸ್, ಪ್ಲೇಸ್ಮೆಂಟ್ ಎಲ್ಲವನ್ನು ನೋಡಿ ಸಂಸ್ಥೆಗಳನ್ನು ಹೋಲಿಸೋದು. ಕೊನೆಯದಾಗಿ, ಬರೀ ಸ್ಟಾರ್ಟಿಂಗ್ ಸ್ಯಾಲರಿ ನೋಡದೆ ಮುಂದೆ ಹೇಗೆ ಬೆಳವಣಿಗೆ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು.
ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆ ನಿರ್ಧಾರ ತಗೋಬೋದು. ನೆನಪಿಡಿ, ಭವಿಷ್ಯ ಅನ್ನೋದು ಒಂದೇ ಒಂದು ಆಯ್ಕೆ ಅಲ್ಲ, ಅದು ನಾವು ತೆಗೆದುಕೊಳ್ಳುವ ಸಣ್ಣ ಸಣ್ಣ ಜಾಗರೂಕತೆಯ ಹೆಜ್ಜೆಗಳ ಒಂದು ಶ್ರೇಣಿ. ಹಾಗಿದ್ರೆ ನಮ್ಮ ಮೊದಲ ಹೆಜ್ಜೆ ಯಾವುದಾಗಿರಬೇಕು? ಯೋಚಿಸಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ.